ಈಗಾಗ್ಲೇ ಕೂಡ ಇವತ್ತು ನಾಮಪತ್ರ ನಾವು ನಮ್ಮ ಉಮೇದುವಾರಿಯಾಗಿ ಮಾನ್ಯ ಶ್ರೀ ತುಕಾರಾಂ ಅವರು ಇವತ್ತು ಕಣದಲ್ಲಿ ನಮ್ಮ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ. ಇವತ್ತು ನಾವು ಎಲ್ಲರ ಸಹಕಾರದಿಂದ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಸೇರಿ ಈ ಬಾರಿ ನಮ್ಮ ಮೇಡಮ್ ಸೋನಿಯಾ ಗಾಂಧೀಜಿ ಅವರಿಗೆ ಕಳೆದ ಬಾರಿಗಿಂತ ಹಲವಾರು ಬಾರಿ ನಾವು ಹೇಳಿದೀವಿ, ಈ ಬಾರಿ ನಮ್ಮ ಅಭ್ಯರ್ಥಿಯನ್ನ MP ಮಾಡಿ ಲೋಕಸಭಾ ಸದಸ್ಯರು ಮಾಡಿ ಅವ್ರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಹುಶಃ ಈ 7ನೇ ತಾರೀಕು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಚುನಾವಣೆ ಆದ್ಮೇಲೆ 4ನೇ ತಾರೀಕು ಮಾತ್ರ ನಮ್ಮ ಅಭ್ಯರ್ಥಿ ಲೋಕಸಭಾ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಅದಕ್ಕೆ ಮಾನ್ಯ ಈ ಭಾಗದ ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು ನಮ್ಮ MB ಪಾಟೀಲ್ ಸಾಹೇಬ್ರು, ಮತ್ತೊಬ್ಬ ಆತ್ಮೀಯರು ಇಡೀ ರಾಜ್ಯಕ್ಕೇನೆ ಒಬ್ಬ ಮೈನಾರಿಟಿ ಭಾಗದಲ್ಲಿ ಅತ್ಯಂತ ಹೆಸರನ್ನು ಗಳಿಸಿರುವಂತ ನಮ್ಮ ಸೋದರ ಸಂಬಂಧ ಆಗಿರುವಂತ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಜಮೀರಣ್ಣವರು ಕೂಡ ಬಂದಿದ್ದಾರೆ. ಅದ್ರ ಜೊತೆಗೆ ಯವ್ಯಪ್ಪಣ್ಣನವರು ಮತ್ತು ನಾಸೀರ್ ಹುಸೇನ್ ಅವರು ಬರ್ತಾರೆ. ಅದ್ರ ಜೊತೆಗೆ ಭೀಮಾ ನಾಯಕ್ ಅವರು, ನಮ್ಮ ಹಿರಿಯರು, ನಮ್ಮ KPCC ಮಾಜಿ ಅಧ್ಯಕ್ಷರಾದಂತ ನಮ್ಮ ಅಲ್ಲಂ ವೀರಭದ್ರಪ್ಪಣ್ಣನವರು ಮತ್ತು ಭರತ್ ರೆಡ್ಡಿ ಅವರು, ಗಣೇಶ್ ಅವರು, ಶ್ರೀನಿವಾಸ್ ಅವರು, ಭೀಮಾ ನಾಯಕ್ ಅವರು, ಪರಮೇಶ್ವರ ನಾಯಕ್ ಅವರು ಎಲ್ಲರ ನೇತೃತ್ವದಲ್ಲಿ ನಾವು ಈ ಬಾರಿ ಚುನಾವಣೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಆ ಭಾಗದಲ್ಲಿರುವಂತಹ ಸಿರಾಜ್ ಶೇಖ್ ಸಾಹೇಬರು ಪ್ರತಿಯೊಬ್ಬರ ನಾಯಕತ್ವದಿಂದ ನಮ್ಮ ಅಭ್ಯರ್ಥಿಯನ್ನ ಗೆಲುವು ನಿಶ್ಚಿತ ಮಾಡ್ಕೊಂಡು ಬರ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ಆಮೇಲೆ ಮಾಗಡಿ ಶಾಸಕ ಇವರು ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದಾರೆ ಸರ್, 47 ಜನರನ್ನ ಕದ್ದಾಲಿಕೆ ಮಾಡಿದ್ರೆ HD ಕುಮಾರಸ್ವಾಮಿ ಇದು CM ಆದಾಗ 47 ಜನರ ಕದ್ದಾಲಿಕೆ ಯಾವತ್ತು 2000 ಇನ್ಕ್ಲೂಡಿಂಗ್ ನಿರ್ಮಲಾನಂದ ಸ್ವಾಮೀಜಿ ಕೂಡ ಅಂದ್ರೆ 47 ಜನರದ್ದು ಕದ್ದಾಲಿಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಅದಕ್ಕೆ ಸ್ಪಷ್ಟನೆ ಈಗಾಗಲೇ ಕೂಡ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇವತ್ತು ನಮ್ಮ KPCC ಅಧ್ಯಕ್ಷರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇಂತ ಕುತಂತ್ರಗಳು ಮಾಡ್ತಿರ್ತಾರೆ ಅನ್ನುವಂಥದ್ದು ವಿಚಾರದಲ್ಲಿ ದೇಶಕ್ಕೆ ಇದಾಗಿದೆ. ಯಾಕಂದ್ರೆ ಅವರು ಹಿಂಭಾಗಲಿನಿಂದ ಬಂದಂತವ್ರು ಬಿಜೆಪಿಯವರು ಇವತ್ತು ಕೋಮುವಾದಿಗಳ ಜೊತೆಗೆ ಇವತ್ತು ಜನತಾದಳ ಸೆಕ್ಯುಲರ್ ಅಂತ ಹೆಸರಿಟ್ಕೊಂಡು ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಗೆಲುವಿಗೆ ಬಹಳ ನಾನಾ ತಂತ್ರಗಳ ಜಾರಿಕೆ ಮಾಡ್ಕೊಂತಾರೆ. ಆದ್ರೆ ಈ ಬಾರಿ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ಈ ಕುತಂತ್ರಗಳಿಂದ ಆಗೋದಿಲ್ಲ ಅನ್ನೋ ಟ್ಯಾಪಿಂಗ್ ಮಾಡಿದ್ರ ಅಂತ ಏನು ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟನೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ತನಿಖೆ ಆಗ್ತಾ ಇದೆ, ಆಮೇಲೆ ಸರ್ಕಾರ ಇದೆ, ಅದನ್ನ ತನಿಖೆ ಮಾಡ್ತೀವಿ. ಈ ರೀತಿ ಯಾರು ತಪ್ಪುಗಳು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತದ್ದು ಆಗ್ತದೆ. ಗೊತ್ತಿತ್ತು, ನಮ್ಗೆ ಗೊತ್ತಿದೆ. ಈಗ ಈ ಬಗ್ಗೆ ಹಿಂದೆ ನಾನೇ ಗೃಹ ಮಂತ್ರಿ ಇದ್ದೆ ಅವಾಗ ಈಗ ಈ ಟೆಲಿಫೋನ್ ಕದ್ಲಾರಿಕೆ ಬಗ್ಗೆ ಅವಾಗ ಬಂದಾಗ ಇವತ್ತು ದಿವಸ ಅನೇಕ ಅಧಿಕಾರಿಗಳ ಮೇಲೆ ದಿವಸ ಅಂದು ವಿರೋಧ ನಮ್ಮ ಸಿದ್ದರಾಮಯ್ಯ ಅವ್ರ ಮೇಲೆ, ನನ್ನ ಮೇಲೆ, ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಅವ್ರ ಮೇಲೆ, ನಿರ್ಮಲಾನಂದ ಸ್ವಾಮೀಜಿ ಅವರು, ಈಗ ಅನೇಕರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆಗಿದೆ ಅಂತ ಒಂದು ಆರೋಪ ಇತ್ತು. ಅದನ್ನ ತನಿಖೆ ಆಗ್ತಾ ಇದೆ. ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾರು ಅದೇನೋ ಸತ್ಯಾಸತ್ಯತನ ಹೊರಗಡೆ ತರುವಂತ ಕೆಲಸ ಆಗ್ತದೆ. ಎಲೆಕ್ಷನ್ ಟೈಮ್ ನಲ್ಲಿ ಬಂತಲ್ಲ, 1 ವರ್ಷ ಅದ್ರ ಬಗ್ಗೆ ಏನು ವಿಚಾರನೆ ಬರ್ಲಿಲ್ಲ ನೋಡಿ. ಈಗ ಕೆಲವೊಂದು ವಿಚಾರಗಳು ಬಂದು ಹೋದಾಗ ಯಾಕೆ ವಿಚಾರ ಬಂತು, ನಿರ್ಮಲಾನಂದ ಸ್ವಾಮೀಜಿ ಅವ್ರ ಕಡೆ ಹೋಗಿ ಬಹಳ ಅವ್ರ ಮೇಲೆ ಬಹಳ ಭಕ್ತಿ ಗೌರವವನ್ನ ತೋರಿಸುವಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಹೇಳಿದ್ದಾರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡುವಾಗ ಭಕ್ತಿ ಗೌರವ ಎಲ್ಲಿ ಹೋಗಿತ್ತು ಅಂತ ಹೇಳಿ. ಈಗ ಅದು ಆ ವಿಷಯ ಹೊರಗೆ ಬಂದಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.